ಸರ್ ಇವಾಗ ಹಾ ಈ ತರ ಕಲರ್ ಹೊಡೆದ್ರೆ ನೋಡಿ ಸರ್, ಈ ಕಲರ್ ಬರುತ್ತೆ ಮನೆ. ಹಾ ಈ ಪೇಂಟೇ ಚೆನ್ನಾಗಿದೆ, ಹಾ. ಇದೇ ಕಲರ್ ಹೊಡೆದ್ಬಿಡಿ. ಓಕೆ ಸರ್. ಹಾ ಸರ್ ಇನ್ನು ಬರ್ತೀನಿ ಸರ್. ಸರಿ ಸರಿ. ಏನೋ ಮನೆ ಹಾ ಮನೆ ಎಲ್ಲ ಫಿನಿಶ್ ಆಯ್ತಾ? ಪೇಂಟ್ ಒಂದು ಬಾಕಿ ಇದೆ ಕಣ, ಹಾ. ಅದೊಂದು ಆಯ್ತು ಅಂದ್ರೆ ಎಲ್ಲ ಫಿನಿಶ್. ಹೌದು, ಮನೆನೇ ಫಿನಿಶಿಂಗ್ ಆಗಿಲ್ಲ, ಮನೆ ಹೊರಗಡೆ ಫೋಟೋ ಹಾಕಿದ್ಯಲ್ಲ? ಹೌದು, ಫೋಟೋ ಮನೆ ಒಳಗೆ ಹಾಕ್ಬೇಕು, ನೀನೇನು ಹೊರಗಡೆ ಹಾಕಿದ್ಯಲ್ಲ? ಹೌದು, ಯಾರಿ ಅಮ್ಮ, ನಿಮ್ ದೊಡ್ಡಮ್ಮನ? ಏಯ್ ಹಾ? ಆ ಅಮ್ಮ ಯಾಕೆ ನನಗ್ ದೊಡ್ಡಮ್ಮ ಆಗ್ತಾಳೆ? ಹಾ. ಮನೆಗೆ ದೃಷ್ಟಿ ಆಗ್ಬಾರ್ದು ಅಂತ ಹಾಕಿರೋದು. ಲೈ, ದೃಷ್ಟಿ ಆಗ್ಬಾರ್ದಂದ್ರೆ ರಾಕ್ಷಸನ್ ಗೊಂಬೆ ತಗೊಳಾಕ್ತಾರೆ, ಇಲ್ಲ ಅಂದ್ರೆ ಹಳೇದು ಪ್ಯಾಂಟ್ ಶರ್ಟ್ ಅಲ್ಲಿ ರಾಗಿ ಹುಲ್ ತುಂಬಿಟ್ಟು ಅದಕ್ಕೊಂದು ಮಡಿಕೆ ತಗೊಳಾಕ್ಬಿಟ್ಟು ನೇತಾಕ್ತಿದ್ರು. ನೀನೇನ ಈ ಅಮ್ಮನ ಫೋಟೋ ಹಾಕೊಂಡಿದ್ಯಾ? ಲವ್, ಹೊಸ್ದಾಗಿ ಮನೆ ಕಟ್ಟೋರು ಫ್ಯಾಕ್ಟ್ರಿ ಕಟ್ಟೋರು ಈ ಅಮ್ಮನ್ ಫೋಟೋನೇ ತಂದಾಕೋದು. ಹೌದು, ಯಾರು ಈ ಅಮ್ಮ? ಯಾವನಿಗೆ ಗೊತ್ತು? ಫ್ಲೆಕ್ಸ್ ಅಂಗಡಿಗೆ ಹೋದೆ, 100 ರೂಪಾಯಿ ಕೊಟ್ಟೆ, ಈ ಅಮ್ಮನ್ ಫೋಟೋ ಕೊಟ್ರು, ತಂದಾಕ್ದೆ. ಲೈ, ಹೊಸ್ದಾಗಿ ಮನೆ ಕಟ್ಟೋರಲ್ಲ ಈ ಅಮ್ಮನ ಫೋಟೋನ ಹಾಕೊಂಡ್ಬಿಟ್ರೆ ಹಾ. ರೋಡ್ ಸೈಡ್ ರಾಕ್ಷಸನ್ ಗೊಂಬೆ ವ್ಯಾಪಾರ ಮಾಡ್ತಾರಲ್ಲ, ಅವ್ರ ಕತೆ ಏನಾಗ್ಬೇಕು? ಅವ್ರು ನಮ್ಮನ್ನ ನಂಬ್ಕೊಂತಾನೆ ವ್ಯಾಪಾರ ಮಾಡೋದು, ಅವ್ರಿಗೆ ಅದನ್ನ ಬಿಟ್ರೆ ಬೇರೆ ಏನೋ ಗೊತ್ತಿಲ್ಲ ಕಣ. ಫಸ್ಟ್ ಈ ಅಮ್ಮನ ಫೋಟೋ ತೆಗ್ದಾಕು, ಅಲ್ಲಿಗೆ ಹೋಗು, ಆ ಗೊಂಬೆ ಒಂದ್ ತಂದ ಇಲ್ಲಿ ತಗ್ಲಾಕು. ಅವ್ರು ಎಲ್ಲಿರ್ತಾರೋ ಏನೋ, ಯಾವನಿಗೆ ಗೊತ್ತು? ಅವ್ರನ್ನ ಎಲ್ಲಿ ಅಂತ ಹುಡ್ಕೊಂಡು ಹೋಗ್ಲಿ. ನೋಡು, ಮುಂದಿನ ತಿಂಗಳು ಗೃಹ ಪ್ರವೇಶ, ಬಂದು ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗು, ಅಡ್ವೈಸ್ ಎಲ್ಲ ಮಾಡ್ಬೇಡ. ಸರಿ, ಗ್ರೂಪ್ ಪ್ರವೇಶ ಕುಂಬಳಕಾಯಿ ಕಟ್ತೀಯ ತಾನೆ? ದೊಡ್ಡದೇ ಕಟ್ತೀನಿ. ಅದ್ಯಾಕೆ ಕಟ್ತೀಯ? ಹಾ. ಫೋಟೋ ಹಾಕ್ಬಿಡು, ಒಂದ್ 5 ವರ್ಷ ಆದ್ರೆ ಏನಾಗಲ್ಲ, ಗೂಬೆ ಈ ಜನ್ಮಕ್ಕೆ ನಿನ್ ಬುದ್ಧಿ ಕಲಿಯಲ್ಲ. ಅಲ್ಲ, ಲಕ್ಷಾಂತರ ರೂಪಾಯಿ ಹಾಕಿ ಮನೆ ಕಟ್ಟಿದ್ದೀನಿ, ಈ ಅಮ್ಮನ್ ಫೋಟೋ ಹಾಕಿದ್కి ಹಿಂಗ್ ಕೂಗ್ದೋಯ್ತವನಲ್ಲ.